ಶಾಂತಿ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ರಾಜಯೋಗ ಜ್ಞಾನರತ್ನಗಳು. ಆಳವಾದ ಅನುಭೂತಿಗಾಗಿ ಸುಖಕರ ಯೋಗ ಅಥವಾ ಸ್ಥಿತಿಯ ಅಭ್ಯಾಸವನ್ನು ಮಾಡೋಣ. ಶಾಂತವಾಗಿ ಕುಳಿತುಕೊಂಡು ದೇಹದ ಪ್ರಜ್ಞೆಯನ್ನು ಮರೆತು ಒಳಗೆ ಆತ್ಮದ ಕಡೆಗೆ ಗಮನ ಹರಿಸಿ ಸಮಾಧಿ ಸ್ಥಿತಿ, ಅನುಭವದ ಯೋಗ, ಆತ್ಮಾನುಭೂತಿ, ಸೆಲ್ಫ್ ರಿಯಲೈಸೇಷನ್. ನಾನು ಈ ಸ್ಥೂಲ ಶರೀರವಲ್ಲ, ಈ ಶರೀರವನ್ನು ನಡೆಸುವ ಚೈತನ್ಯ ಶಕ್ತಿ ಆತ್ಮ. ಭ್ರುಕುಟಿಯ ಮಧ್ಯದಲ್ಲಿ ಮಿನುಗುತ್ತಿರುವ ಒಂದು ದಿವ್ಯ ಜ್ಞಾನ ಪ್ರಕಾಶ ಬಿಂದು. ನಾನು ಆತ್ಮ, ನಾನು ಶಾಂತ ಸ್ವರೂಪಿ ಆತ್ಮ, ನಾನು ಆತ್ಮ. ಈ ಶರೀರ ಕೇವಲ ಒಂದು ವಸ್ತ್ರ. ಪರಮಾತ್ಮನ ನೆನಪು, ದಿ ಕನೆಕ್ಷನ್, ಮನ್ಮನಾಭವ. ನನ್ನ ಬುದ್ಧಿಯ ಯೋಗವನ್ನು ಈ ಲೌಕಿಕ ಪ್ರಪಂಚದಿಂದ ಮುರಿದು ಪರಮಧಾಮದ ಕಡೆಗೆ ಕೊಂಡೊಯ್ಯುತ್ತಿದ್ದೇನೆ. ಅಲ್ಲಿ ಕೆಂಪು ಬಂಗಾರದ ಪ್ರಕಾಶದ ನಡುವೆ ಜ್ಞಾನಸಾಗರ, ಪ್ರೇಮ ಸಾಗರನಾದ ನಿರಾಕಾರ ಶಿವತಂದೆ ಇದ್ದಾರೆ. ಬಾಬಾ, ನೀವು ನನ್ನ ಪ್ರಿಯತಮ. ಅರ್ಧಕಲ್ಪದ ನಂತರ ನಾನು ನಿಮ್ಮನ್ನು ಮತ್ತೆ ಭೇಟಿಯಾಗುತ್ತಿದ್ದೇನೆ. ಬಾಬಾ, ನೀವು ಹೇಗಿದ್ದೀರೋ, ಯಾರಾಗಿದ್ದೀರೋ ಅದೇ ರೂಪದಲ್ಲಿ ನಾನು ನಿಮ್ಮನ್ನು ನೆನಪು ಮಾಡುತ್ತಿದ್ದೇನೆ. ವಿಕರ್ಮಗಳು ವಿನಾಶ ಅಂದರೆ ಪ್ಯೂರಿಫಿಕೇಷನ್. ಪರಮಾತ್ಮನಿಂದ ಜ್ಞಾನದ ಮತ್ತು ಶಕ್ತಿಯ ಕಿರಣಗಳು ನನ್ನ ಮೇಲೆ ಬೀಳುತ್ತಿವೆ. ಈ ಯೋಗದ ಅಗ್ನಿಯಲ್ಲಿ ನನ್ನ ಜನ್ಮ ಜನ್ಮಾಂತರದ ಪಾಪಗಳು ಭಸ್ಮವಾಗುತ್ತಿವೆ. ನಾನು ಪುಣ್ಯಾತ್ಮನಾಗುತ್ತಿದ್ದೇನೆ, ಸತೋ ಪ್ರಧಾನನಾಗುತ್ತಿದ್ದೇನೆ. ಬಾಬಾರವರ ಪವಿತ್ರತೆಯ ಕಿರಣಗಳು ನನ್ನ ಆತ್ಮದ ಕಪ್ಪು ವರ್ಣವನ್ನು ಹೋಗಲಾಡಿಸಿ ನನ್ನನ್ನು ಪಾರಸ ಬಂಗಾರವನ್ನಾಗಿ ಮಾಡುತ್ತಿವೆ. ಭವಿಷ್ಯದ ರಾಜ್ಯ ಭಾಗ್ಯದ ಸ್ಮೃತಿ, ಫ್ಯೂಚರ್ ವಿಜುವಲೈಸೇಷನ್. ನಾನು ಭವಿಷ್ಯದ ರಾಜಕುಮಾರ, ರಾಜಕುಮಾರಿ, ಸತ್ಯುಗದ ಮಾಲೀಕ. ತಂದೆಯು ನನಗೆ ಸ್ವರ್ಗದ ರಾಜ್ಯಭಾಗ್ಯವನ್ನು ನೀಡುತ್ತಿದ್ದಾರೆ. ನನ್ನ ಚೆಹರೆಯಲ್ಲಿ, ಮುಖದಲ್ಲಿ ವಿವಾಹದ ಕನ್ಯೆಯಂತೆ ಅಪಾರವಾದ ಸಂತೋಷವಿದೆ. ಅತೀಂದ್ರಿಯ ಸುಖವನ್ನು ಗೋಪ ಗೋಪಿಕೆಯರಾದ ನಮ್ಮನ್ನು ಕೇಳಿ ನೋಡಿ. ಬಾಬಾ, ನಿಮ್ಮ ಜೊತೆಗಿನ ಈ ಮಿಲನವೇ ಪರಮ ಸುಖ. ದಿವ್ಯ ದೃಷ್ಟಿ ಮತ್ತು ವೃತ್ತಿಯ ಪರಿವರ್ತನೆ. ಬ್ಲೆಸ್ಸಿಂಗ್ಸ್. ನನ್ನ ದೃಷ್ಟಿ ಈಗ ದಿವ್ಯವಾಗಿದೆ. ನಾನು ಪ್ರತಿಯೊಬ್ಬರನ್ನು ಆತ್ಮಿಕ ಭಾವದಿಂದ ನೋಡುತ್ತಿದ್ದೇನೆ. ನನ್ನ ವೃತ್ತಿಯಲ್ಲಿ ಯಾವುದೇ ದೇಹಾಭಿಮಾನವಿಲ್ಲ. ನನ್ನ ನಯನಗಳು ಶಾಂತಿಯ ಸಾಕ್ಷಾತ್ಕಾರ ಮಾಡುತ್ತಿವೆ. ನಾನು ವಿಶ್ವದ ಕಲ್ಯಾಣಕಾರಿ ಆತ್ಮ. ಸಂಕಲ್ಪ, ಓ ಬಾಬಾ, ಇಡೀ ದಿನ ನಾನು ನಿಮ್ಮ ನೆನಪಿನಲ್ಲಿರುತ್ತೇನೆ. ಹೆಜ್ಜೆ ಹೆಜ್ಜೆಯಲ್ಲಿ ನಿಮ್ಮ ಶ್ರೀಮತದಂತೆ ನಡೆದು ಅಂಧರಿಗೆ ಊರುಗೋಲಾಗುತ್ತೇನೆ. ಎಲ್ಲರಿಗೂ ನಿಮ್ಮ ಪರಿಚಯ ನೀಡಿ ಸದ್ಗತಿಯ ಹಾದಿ
ತೋರಿಸುತ್ತೇನೆ. ಶಿವಬಾಬಾ, ನಾನು ನಿಮ್ಮ ಸಂತಾನನಾಗಿದ್ದೇನೆ. ಶಿವಬಾಬಾ ಆತ್ಮದ ಸ್ಮೃತಿ ಮತ್ತು ತಂದೆಯ ನೈಜ ಪರಿಚಯದ ಮಹತ್ವವನ್ನು ತಿಳಿಸಿದ್ದಾರೆ. ಭಗವಂತನು ಮನುಷ್ಯ ರೂಪದಲ್ಲಿ ಬಂದು ಹಳೆಯ ಪ್ರಪಂಚವನ್ನು ವಿನಾಶ ಮಾಡಿ ಹೊಸ ಸತ್ಯುಗದ ಸ್ಥಾಪನೆ ಮಾಡುತ್ತಿದ್ದಾರೆ ಎಂಬುದು ಜಗತ್ತಿಗೆ ತಿಳಿದಾಗ ದೊಡ್ಡ ಬದಲಾವಣೆ ಉಂಟಾಗುತ್ತದೆ. ತಂದೆಯ ಪರಿಚಯ ಮತ್ತು ನೆನಪಿನ ಯಾತ್ರೆ ಆತ್ಮದ ಸ್ಮೃತಿ. ನಾವು ಶರೀರವಲ್ಲ, ಒಂದು ಆತ್ಮಬಿಂದು. ತಂದೆಯು ಜ್ಞಾನದ ಸಾಗರನಾಗಿದ್ದಾರೆ. ಅವರನ್ನು ನಿರಂತರವಾಗಿ ನೆನಪು ಮಾಡುವ ಅಭ್ಯಾಸ ಮಾಡಬೇಕು. ಪರಿಚಯದ ಮಹತ್ವ. ನಿರಾಕಾರ ಶಿವನೇ ಗೀತೆಯ ಭಗವಂತ ಮತ್ತು ಸರ್ವರ ಸದ್ಗತಿದಾತ ಎಂಬ ನಿಶ್ಚಯವು ಅತಿ ಮುಖ್ಯ. ಈ ನಿಶ್ಚಯವಾದರೆ ಇಡೀ ಜಗತ್ತಿನಲ್ಲಿ ಪ್ರತ್ಯಕ್ಷತೆಯ ನಗಾರಿಯು ಮೊಳಗುತ್ತದೆ. ಅತೀಂದ್ರಿಯ ಸುಖ. ತಂದೆಯನ್ನು ನೆನಪು ಮಾಡಿದಾಗ ಮುಖದಲ್ಲಿ ದಿವ್ಯ ಕಾಂತಿ ಮತ್ತು ಅತೀಂದ್ರಿಯ ಸುಖದ ಅನುಭವವಾಗುತ್ತದೆ. ರಾಜಯೋಗ ಮತ್ತು ಜ್ಞಾನದ ಚಕ್ರ. ಸೃಷ್ಟಿ ಚಕ್ರ 84 ಜನ್ಮಗಳ ಚಕ್ರವನ್ನು ಪೂರ್ಣಗೊಳಿಸಿದ ನಂತರ ತಂದೆಯು ಅಂತಿಮದಲ್ಲಿ ಬಂದು ರಾಜಯೋಗವನ್ನು ಕಲಿಸುತ್ತಾರೆ. ಲಕ್ಷ್ಮೀ ನಾರಾಯಣರ ಚಿತ್ರವು ಈ ರಾಜ್ಯ ಭಾಗ್ಯದ ಗುರಿಯನ್ನು ತೋರಿಸುತ್ತದೆ. ಬಾಬಾ ಹೇಳುವ ಮಂತ್ರ ಮನ್ಮನಾಭವ, ಅಂದರೆ ನನ್ನನ್ನೊಬ್ಬನನ್ನೇ ನೆನಪು ಮಾಡು. ಇದರಿಂದ ಆತ್ಮದ ಪಾಪಗಳು ಭಸ್ಮವಾಗಿ ಪುಣ್ಯಾತ್ಮರಾಗಲು ಸಾಧ್ಯ. ಮುಖ್ಯ ಧರ್ಮಗಳು ಮತ್ತು ಸ್ಥಾಪನೆ. ತಂದೆಯು ಬ್ರಾಹ್ಮಣ, ದೇವತಾ ಮತ್ತು ಕ್ಷತ್ರಿಯ ಧರ್ಮಗಳನ್ನು ಸ್ಥಾಪಿಸುತ್ತಾರೆ. ಭಾರತವು ಒಮ್ಮೆ ಉದ್ಯಾನವನವಾಗಿತ್ತು, ಸ್ವರ್ಗವಾಗಿತ್ತು. ಈಗ ಅದು ಮುಳ್ಳುಗಳ ಕಾಡಾಗಿದೆ, ನರಕ ಆಗಿದೆ. ತಂದೆಯು ಪುನಃ ಅದನ್ನು ಹೂದೋಟವನ್ನಾಗಿ ಮಾಡಲು ಬಂದಿದ್ದಾರೆ. ಧಾರಣೆಗಾಗಿ ಮುಖ್ಯಾಂಶಗಳು. ನಾವು ಶ್ರೀಮತದಂತೆ ನಡೆಯುವುದು. ಅದೃಷ್ಟವಂತರಾಗಲು ತಂದೆಯೊಂದಿಗೆ ಸತ್ಯವಾದ ಪ್ರೀತಿ ಇರಲಿ. ಹೆಜ್ಜೆ ಹೆಜ್ಜೆಯಲ್ಲಿ ಈಶ್ವರಿಯ ನಿಯಮಗಳಂತೆ ಶ್ರೀಮತದಂತೆ ನಡೆಯಬೇಕು. ಪುಣ್ಯದ ಕಾರ್ಯ ಅಂಧರಿಗೆ ಊರುಗೋಲಾಗಬೇಕು. ಅಂದರೆ ದಾರಿ ತಪ್ಪಿದ ಆತ್ಮರಿಗೆ ತಂದೆಯ ಪರಿಚಯ ನೀಡಿ ಸದ್ಗತಿಯ ಹಾದಿ ತೋರಿಸಬೇಕು. ವಿಕರ್ಮಗಳಿಂದ ಮುಕ್ತಿ. ದೇಹಾಭಿಮಾನಕ್ಕೆ ವಶವಾಗಿ ಯಾವುದೇ ಪಾಪ ಕರ್ಮಗಳನ್ನು ಮಾಡಬಾರದು. ಸದಾ ಪುಣ್ಯದ ಖಾತೆಯನ್ನು ಹೆಚ್ಚಿಸಬೇಕು. ವರದಾನ ಮತ್ತು ಸ್ಲೋಗನ್ನಲ್ಲಿ ಬಾಬಾ ಹೇಳಿದಂತೆ ವರದಾನದಲ್ಲಿ ತಮ್ಮ ದೃಷ್ಟಿ ಹಾಗೂ ವೃತ್ತಿಯ ಪರಿವರ್ತನೆಯ ಮೂಲಕ ಸೃಷ್ಟಿಯನ್ನು ಪರಿವರ್ತಿಸುವ ಸಾಕ್ಷಾತ್ಕಾರ ಮೂರ್ತಿ ಭವ. ನಾವು ವರದಾನವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ. ನಿಮ್ಮ ವೃತ್ತಿಯಲ್ಲಿ ದೇಹಾಭಿಮಾನದ ಚಂಚಲತೆ ಇದ್ದಿದ್ದರೆ ನಿಮ್ಮ ನಯನಗಳು ಇತರರಿಗೆ ಸಾಕ್ಷಾತ್ಕಾರದ ಸಾಧನವಾಗುತ್ತದೆ. ನಿಮ್ಮ ದೃಷ್ಟಿಯೇ ಜಗತ್ತನ್ನು ಬದಲಿಸುವ ಶಕ್ತಿಯಾಗುತ್ತದೆ. ಸ್ಲೋಗನ್ ಸೇವೆಯ ಉಮಂಗ ಉತ್ಸಾಹದ ಜೊತೆ ಬೇಹದ್ದಿನ ವೈರಾಗ್ಯ ವೃತ್ತಿಯೇ ಸಫಲತೆಗೆ ಆಧಾರವಾಗಿದೆ. ವಿಶೇಷ ಸೂಚನೆ: ಮಹಾನ್ ವ್ಯಕ್ತಿಯಾಗಲು ನಿಮ್ಮಲ್ಲಿ
ಮಧುರತೆ ಮತ್ತು ನಮ್ರತೆ ಇರಲಿ. ಮಧುರತೆ ಇರುವವರಿಗೆ ಪ್ರತಿ ಕಾರ್ಯದಲ್ಲೂ ಸಫಲತೆ ಖಂಡಿತ. ಓಂ ಶಾಂತಿ. ಓಂ ನಮಃ ಶಿವಾಯ. ತಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಹೆಚ್ಚಿನ ವಿಡಿಯೋಗಳ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತಮಗೆ ನೋಟಿಫಿಕೇಷನ್ ಸಿಗ್ತಾ ಇರುವುದು.